ಬರ್ಬೇಕಾದ್ರೆ ಒಂದು ಬಸ್ಸಿನ ಸೋಯ್ ಇಲ್ಲ, ಬರೋದು ಸೋಯ್ ಇಲ್ಲ. ಹಿಂಗೆ ನಮ್ಮ ಮುತ್ತೆಗಳು ಹೋದ್ರು. ಇನ್ನು ನಾವು 50-60 ವರ್ಷನವ್ರು ಆದ್ರು ಶಾಣೆ ಸೇಣ್ ಖಾತೋ ಎಡ ಪೇಡ ಖಾತೋ ಅಂದಾಗ ತಾಲೂಕದ ವ್ಯವಸ್ಥಿತಿ ನಡೆದ. ಬಾಬಾಗಳೇ ನೋಡ್ರಿ, ವಿಚಾರ ಮಾಡ್ರಿ. ಸುಮ್ಮ ಮತಾನಿದಾಗ ಓಡಿ ಊರ್ ಕಡೆ ಬರೋದು, ನಾವು ರೋಡ್ ಮಾಡ್ತೇವೆ, ನಿಮ್ಗೆ ಅನ್ನ ಹಾಕ್ತವು, ನೀವು ಸಾಲಿ ಸಂರಕ್ಷಣೆ ಮಾಡ್ತವು, ಹುಡುಗಿಯರಿಗೆ ಸಾಲಿ ಕಲ್ಸಕ ಎಲ್ಲ ಸೋಯ್ ಮಾಡ್ತವು. ಇವತ್ತು ಅಕ್ಕಲ್ಕೋಟದಿಂದ ಒಂದು ಬಸ್ ಬರ್ತದ, ಬಬಲಾದ ಹುಡುಗಿಯರು ಸಾಲಿಗೆ ಹುಡುಗಿಗೆ ಬರ್ತಾರೆ ನೋಡ್ಬೇಕು. ಸ್ವತಃ ನೀವು CBI ಹಚ್ಚಿರಿ, CID ಇಡ್ರಿ. ಬಸ್ಗಳದಾಗ ಏನು ಪರಿಸ್ಥಿತಿ ಅದ, ಹೆಣ್ಮಕ್ಳು ಸಾಲಿ ಕಲಿಯೋದು. ನಾವು ಒಕ್ಕಲಿಗರು ಬಾಬಾ ನಮ್ಮ ಮಕ್ಕಳು ಸಾಲಿಗೆ ಹೋಗ್ತಾವ ನಿಶ್ಚಿತಾಗಿ ಇರ್ತಾವು. ಅದೇನು ನೋಡೋದೇ ಇಲ್ಲ ಅಂದ್ರೆ ಹ್ಯಾಂಗ ಮಾಡೋದ ಸರ? ನಿಮ್ಗೆ ವಿನಂತಿ ಕಳ್ಕಳಿದಿಂದ ನಾವು ಹೇಳೋದ, ನಾವೆಲ್ಲ ಕಮ್ಮ ಅಂಕಟ ಬಾತೂರ್ ಮನುಷ್ಯರು, ನೆಂಬದವರು, ನೆಂಬಿ ನಡೆಯವರು. ಇವತ್ತು ಕಲ್ಯಾಣ ಶೆಟ್ಟಿ ಸರ್ ಬಂದನಂದ್ರೆ ಹೊಲ್ದಾನ್ ದಂಧಿ ಬಿಟ್ಟು ನಿಮ್ಮ ಊರಾಗ ಇಲ್ಲಿ ಬಂದ್ಕೊಂಡ್ರವ್ರು. ಮೇತ್ರೆ ಸಾಹೇಬ್ರು ಬಂದಾರಂದ್ರೆ ನಾವು ಎಲ್ಲ ಬಿಟ್ಟು ಬಂದ್ಕೊಂಡ್ರವ್ರು. ಯಾರು ನೀವು ಅಲ್ಲಿ ದಯಾಮಯ ನೋಡಿ ಅಂದೋಡಿ ಪೂಲ ಹಿಂಗಾಗಿ ಹಿಂಗೆ ಮೇನಾಳ್ಕದ್ ಕಟ್ಟರು. ಮಹಾರಾಷ್ಟ್ರದಾಗ ಹೋರಿ, ಕರ್ನಾಟಕದಾಗ ಹೋರಿ. ಬೋರಿ ನದಿ ಫೂಲ್ ಯಾಟಿರ್ಬೇಕನ್ನೋದು ನಿಮ್ಗೆ ಆದ. ಅವ್ ಯಾವ ಇಂಜಿನಿಯರ್ ಅವ್ನ ಹೆಸರು ಹೇಳ್ರಿ ನಂಗೆ. नाही थोडक्यात नाही, मला लावले मी असंच बोलणार. थोडक्यात का डोकं फिरलं माझं. मग ಅದಕ್ಕಾಗಿ ಇವತ್ತು ತಿಂಗಳೈತೆ ಹಾದಿ ಬಂದ ಅಂದೇವಾಡಿ ಹಾದಿ. ಯಾರು ಮಾಡೋರು ಪಣ್ಣ ಪಾರ್ ಹರ್ಕೊಂಡು ಹೋಯ್ತು. ಒಂದೇ ಮಗದ ಹೆಂಡತಿ ಸಣ್ಣ ಐಕಳ, ಅವು ಹುಚ್ಚದ, ಗಂಡ ಹಾಕಿನ ಅಪ್ಪ ಸತ್ತನ. ಆ ಪರಿವಾರಕ್ಕೆ ಯಾರು ನೋಡೋರು? ನಾ ಇವತ್ತೇ ಬಿಡಲ್ಲ, ದಿನ ಮಾತಾಡ್ತಾ ಭಾಷಣದಲ್ಲಿ. ನಾ ಬಿಟ್ಟಾಗೆ ಹೋಗೋದು ನೀವೆಲ್ಲ. ಅದಕ್ಕಾಗಿ ಎಲ್ಲ ಸರ್ಕಾರಿ ಮಾನ್ಯವರಿಗೆ, ಪುಡಾರಿಗಳಿಗೆ ಎಲ್ಲರಿಗೂ ವಿನಂತಿ ಅದ ನಂದು. ನೀವು ಹೆಚ್ಚ ಈಗ ಬೋರಿ ದಂಡಿಗೆ ಇಟ್ಟು ನಾವು ಲುಸ್ಕೊಂಡು ಕೊಟ್ಟ ಒಂದು ಮ್ಯಾಲಿನ ಹರಿಗಳು ಬಂದಲ್ಲೇ ಬೋರಿ ನೀರು ಬಂದವ. ಬೋರಿ ಹೋದಲ್ಲೇ ಹೊಳಿ ಆಗ್ಯದ, ಹೊಳಿ ಇದ್ದಲ್ಲೇ ಸಮುದ್ರ ಆಗ್ಯದ. ಅವು ಏನು ಅವು ಲುಸ್ಕೊಂಡವ್ರು ಸಾಯ್ಬೇಕು. ಅದಕ್ಕಾಗಿ ಎಲ್ಲ ಹರಿ ನಾಲ ಅರ್ನಿ ಹೊಟ್ಟಿ ಹೊಡೆದಟ್ಟು ಲುಸ್ಕನದ. ಮಳಿ ಅತೃಪ್ತಿ ಮಳಿ ಹಾಕಿ ಭೂಮಿಗಳ ಮೇಲೆ ಬೆಳೆಗಟ್ಟು ಲುಸ್ಕಾನ್ ಆಗ್ಯಾವ ನೋಡಿ. ಎಲ್ಲ ಶೇತಕರಿಗೆ ಬದುಕಿಸ್ಬೇಕು. ಮತ್ತು ಸಾಲಿದ ಸೋಯ್ ಆಗ್ಬೇಕು, ಒಕ್ಕಲಿಗರಿಗೂ ಸೋಯ್ ಆಗ್ಬೇಕು, ರೋಡ್ಗಳು ನೋಡ್ಬೇಕು. ಎಲ್ಲ ಅಂದೋಡಿ ಕೂಲ ತೀವ್ರವಾಗಿ ವರ್ಷನಾಗ ಈ 2 ವರ್ಷನಾಗ ತಾವು ಕೂಲ್ ಕಟ್ಟಿ ನಮ್ಮ ಹೊರ ಹೋಗೋ ಮಂದಿಗೆ ರೈದಾಳಿಗೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೆ ಕೈ ಮುಗಿದು ಹೇಳ್ತು ತಾವು ಲಕ್ಷ್ಯ ಇಡ್ಬೇಕಂತೇಳಿ ತಮ್ಮಲ್ಲಿ ಬೇಡಿಕೊಳ್ತು. ಜೈ ಹಿಂದ್, ಜೈ ಮಹಾರಾಷ್ಟ್ರ.